ರಿಯಾಕ್ಷನ್ ರಿಯಾಕ್ಷನ್ 1 2 3 ಗೋ. ಹೇಗಿದೆ ಹೆಂಗಿದೆ ಅಂತಂದ್ರೆ ಹೇಗಿದೆ ಹೇಗೆ ಅನಿಸ್ತಿದೆ ಹೇಳ್ರಿ. ಯಾಕೆ ಅನಿಸ್ತಿದೆ ಅಂದ್ರೆ ಆ ಥರ ಡ್ರಾಕುಲಾ ಥರ ಸೋ ಬ್ಯೂಟಿಫುಲ್. ಚೆನ್ನಾಗಿದೆಯಾ? ಇದ್ರ ಮೇಲೆ ಒಂದು ಏರ್ ಪಾಲಿಶ್ ಹಾಕ್ತಾರೆ ಕಣ್ರಿ. ಸೊ ಎಲ್ಲ ಹಳೆ ಹಳೆ ಸೀರೆನೆ ಮತ್ತೆ ಮತ್ತೆ ರಿಪೀಟ್ ಟೆಲಿಕಾಸ್ಟ್ ಮಾಡ್ತಾ ಇದ್ದೀನಿ. ಇದನ್ನ ನನ್ನ ಗಂಡಿಗೆ ಹೇಳ್ತಾ ಇದ್ದೀನಿ ಬ್ಯಾಕ್ ಕ್ಯಾಮ್ರಾದಲ್ಲಿ. ನಾನು ದುಡ್ಡು ವೇಸ್ಟ್ ಮಾಡ್ತಾ ಇಲ್ಲ ಗಂಡ, ನಾನು ದುಡ್ಡು ವೇಸ್ಟ್ ಮಾಡ್ತಾ ಇಲ್ಲ, ಮತ್ತೆ ಅದೇ ಅದೇ ಸೀರೆನೇ ಉಟ್ಕೋತಾ ಇದ್ದೀನಿ. ಅರ್ಥ ಆಯ್ತಾ? ಒಳ್ಳೆ ಬುದ್ಧಿ ಕೊಟ್ಟಿದ್ದೇವೆ. ಹಾಯ್ ಗಾಯ್ಸ್, ನಮಸ್ಕಾರ. ನಾನು ಸುಪ್ರಿಯಾ ಪ್ರಕಾಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನು ಸುಪ್ರಿಯಾ ಚಾನಲಲ್ಲಿ ಫಸ್ಟು ಪುನೀತೆ ನಿಂತ್ಕೊಂಡು ಸೊಪ್ಪು ಬಿಡಿಸ್ತಾ ಇದ್ದಾರೆ ಅಂತ ಅನ್ಕೊತಾ ಇದ್ದೀರಾ. ಹೆಲ್ಪ್ ಮಾಡ್ತಾಯಿದ್ರು. ಒಂದು ಸ್ವಲ್ಪ ನುಗ್ಗೆ ಸೊಪ್ಪಿತ್ತಲ್ಲ, ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಅಂದೆ. ಅವ್ರು ಬಂದು ಹೆಲ್ಪ್ ಮಾಡ್ತಾಯಿದ್ರು. ಸೊ ಇವತ್ತು ಬಂದು ನುಗ್ಗೆ ಸೊಪ್ಪು ಬಸ್ಸಾರು ಮಾಡೋಣ, ಹುಳ್ಳಿಕಾಳು ಹಾಕ್ಬಿಟ್ಟು ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಗೈಸ್, ಇವತ್ತು ನಾನೊಂದು ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ಮೇನ್ ಬಂದು ನಾನು ಇನ್ನೇನು ಮದುವೆ ಸೀರೀಸ್ ಬಂದೇ ಬಿಟ್ಟು ಮದುವೆ ವ್ಲಾಗ್ಸ್ ಕೂಡ ಆದಷ್ಟು ಬೇಗನೆ ಬರ್ತಾ ಇದೆ. ಇನ್ನೊಂದು ಎರಡು ವ್ಲಾಗಲ್ಲಿ ಪ್ರಾಬ್ಲಿ ಮದುವೆ ವ್ಲಾಗ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ನೋಡ್ತಾ ಇರಿ ಎಲ್ಲ ಬ್ಲಾಗ್ಸ್ನು ಅಂತ ಹೇಳ್ತೀನಿ. ಓಕೆ ಗೈಸ್, ಸೊ ಇಲ್ಲಿ ಹುಳ್ಳಿಕಾಳನ್ನ ಬೇಯಿಸಿಟ್ಕೊಂಡಿದ್ದೀನಿ. ಒಂದು 3 ವಿಸಲ್ ಹಾಕಿಟ್ಕೊಂಡಿದ್ದೀನಿ. ಇವಾಗ ಇದರಲ್ಲೇ ಸೊಪ್ಪನ್ನ ಕೂಡ ಆ್ಯಡ್ ಮಾಡ್ತೀನಿ. ಅದಕ್ಕೂ ಅದಕ್ಕಿಂತ ಮುಂಚೆ ಸ್ವಲ್ಪ ಹುಳ್ಳಿಕಾಳನ್ನ ರುಬ್ಬಕ್ಕೆ ಅಂತ ತಗೊಂಡಿದ್ದೀನಿ. ಸೊಪ್ಪನ್ನ ತೊಳೆದಿಟ್ಕೊಂಡಿದ್ದೀನಿ. ಸೊ ಇದ್ರೆ ಇವಾಗ ಈ ಒಂದು ಸುಮ್ಮನೆ ಯಾಕೆ ಕಿರ್ಚ್ಕೋತೀಯ ಒಳ್ಳೆ. ಒಂದು ಟೊಮ್ಯಾಟೊನ ಹಾಗೆ ಹಾಕ್ತಾ ಇದ್ದೀನಿ, ಫುಲ್ ಟೊಮ್ಯಾಟೊ ಹೀಗೆ. ಆ್ಯಂಡ್ ಇವಾಗ ಇದನ್ನ ಮತ್ತೆ 2 ವಿಸಲ್ ಹೊಡ್ಸೋದು. ರೆಸಿಪಿಯೊಂದಿಗೆ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡಿರೋದು ಎಂತಕ್ಕಪ್ಪ ಅಂದರೆ, ಡೈರೆಕ್ಟಾಗಿ ಹೀಗೆ ಸುಮ್ಮನೆ ನಿಮಗೆ ಬೋರ್ ಎಲ್ಲ ಮಾಡಿಸೋದು ಬೇಡ. ಸ್ಟಾರ್ಟಿಂಗಲ್ಲೇ ಒಂಥರ ನಿಮಗೂ ಕೂಡ ಇಂಟ್ರೆಸ್ಟಿಂಗ್ ಆಗಿರಬೇಕು ಅಂತ ಹೇಳಿಬಿಟ್ಟು ರೆಸಿಪಿ ಜೊತೆಗೆ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡಿರೋದು. ಸೊಪ್ಪು ಸಿಗೋದಿಷ್ಟು, ಆದರೆ ಕಸ ಮಾತ್ರ ಒಂದಿಷ್ಟು ಬರುತ್ತೆ. ಹಾಗೂ ಗೈಸ್, ನಾನು ನಿಮ್ಮೆಲ್ರಿಗೂ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ತುಂಬ ಜನ ತುಂಬ ಸಪೋರ್ಟ್ ಮಾಡಿದ್ದೀರಾ. ಪರವಾಗಿಲ್ಲ ಸುಪ್ರಿಯಾ ವ್ಲಾಗ್ಸ್ ಎಲ್ಲ ನಿಧಾನಕ್ಕೆ ಬಂದರೂ ಪರವಾಗಿಲ್ಲ, ನಮಗೆ ಅರ್ಥ ಆಗುತ್ತೆ. ನಿಮ್ಮ ಫ್ಯಾಮ್ಲಿಲಿ ಪ್ರಾಬ್ಲಮ್ಸ್ ಇರೋದ್ರಿಂದ, ಮತ್ತು ಮಕ್ಳಿಗೆ ಹುಷಾರು ತಪ್ಪೋದ್ರಿಂದ, ಮದುವೆ ಇರೋದ್ರಿಂದ, ಈ ಥರ ಎಲ್ಲ ಇರೋದ್ರಿಂದ ಡೆಫಿನೆಟ್ಲಿ ಡಿಲೇ ಆಗೇ ಆಗುತ್ತೆ, ನಮಗೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ. ಫಸ್ಟ್ ಆಫ್ ಆಲ್ ತುಂಬ 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 ಹೃದಯದ ಧನ್ಯವಾದಗಳು ನಿಮ್ಮೆಲ್ರಿಗೂ. ಆ್ಯಂಡ್ ತುಂಬ ಜನಕ್ಕೆ ಕಂಪ್ಲೇಂಟ್ ಕೂಡ ಇದೆ ದಟ್ ನೀವು ಯಾವಾಗಲೂ ಹೀಗೆ ಮಾಡ್ತೀರಾ ಹಾಗೆ ಹೀಗೆ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ ನೋಡಿ, ನಾನು ಹಿರಿ ಮಗಳಾಗಿ ನನಗೂ ಕೂಡ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಆ್ಯಂಡ್ ಅದಕ್ಕಿಂತ ಮೇಯ್ನಾಗಿ ಪುನೀತ್ ಬಂದು ಹಿರಿ ಮಗ. ಸೊ ಹಿರಿ ಸೊಸೆಗೆ ಕೂಡ ಜವಾಬ್ದಾರಿ ತುಂಬಾ ಜಾಸ್ತಿ ಇರುತ್ತೆ. ನಾನು ಲಿಟ್ರಲಿ ಲಕ್ಷಿತ್ ಹುಷಾರು ತಪ್ಪಿದಾಗ ಆವಾಗ ಒಂದು 9 ಡೇಸ್ ವ್ಲಾಗ್ ಮಾಡಿಲ್ಲ. ಅದಾದಮೇಲೆ ವ್ಲಾಗ್ ಪೋಸ್ಟ್ ಮಾಡಿಲ್ಲ. ಅದಾದಮೇಲೆ ಮದುವೆ ನಡಿಬೇಕಾದ್ರೆ ಅಲ್ಲಿ ಒಂದು 4 ಡೇಸ್ ವ್ಲಾಗ್ನ ಪೋಸ್ಟ್ ಮಾಡೋಕ್ಕೆ ಆಗಲಿಲ್ಲ. ಬಿಕಾಸ್ ಅಷ್ಟು ಕೆಲಸ ಇರುತ್ತೆ ಮನೆಯಲ್ಲಿ. ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ರೆಕಾರ್ಡ್ ಮಾಡಿದ್ದೀನಿ, ಅದು ತುಂಬ ಕಷ್ಟಪಟ್ಟು ರೆಕಾರ್ಡ್ ಮಾಡಿದ್ದೀನಿ. ಸೊ ಪ್ರತಿಯೊಂದನ್ನು ಶೇರ್ ಮಾಡ್ಕೊತೀನಿ. ಒಂದು ಸ್ವಲ್ಪ ತಾಳ್ಮೆ ಅಷ್ಟೇ ನಾನು ಬಯಸೋದು ನಿಮ್ಮ ಹತ್ರ. ಹಾಗೆ ಗೈಸ್, ರೆಸಿಪಿ ಹೀಗೆ ನೋಡ್ಕೊತಾ ಇರಿ. ನಾನು ಯಾವುದು ರೆಸಿಪಿನ ಫುಲ್ ಇದಾಗಿ ಹೇಳ್ತಾ ಇಲ್ಲ, ಬಟ್ ಇಲ್ಲಿ ನೋಡ್ತಾನೆ ನಿಮಗೂ ಕೂಡ ಗೊತ್ತಾಗುತ್ತೆ ಅಂತ ಅನ್ಕೊತೀನಿ. ಸೊ ಸಖತ್ತಾಗಿತ್ತು ಇದು ಮಾತ್ರ. ನುಗ್ಗೆ ಸೊಪ್ಪು ಹುಳ್ಳಿಕಾಳು ಹಾಕ್ಬಿಟ್ಟು ಬಸ್ಸಾರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಉಪ್ಸಾರು ಕೂಡ ಮಾಡ್ಬೋದು, ಉಪ್ಸಾರು ಖಾರ ಮಾಡ್ತಾರಲ್ಲ, ಸೊ ಉಪ್ಸಾರಿಗೂ ಕೂಡ ತುಂಬಾ ಸಖತ್ತಾಗಿರುತ್ತೆ. ನನಗೆ ಮಮ್ಮಿ ರೀಸೆಂಟ್ಲಿ ಮಾಡಿದ್ರು ಮನೇಲಿ, ಸೊ ಅದು ತುಂಬಾ ಇಷ್ಟ ಆಗಿಬಿಟ್ಟಿತ್ತು. ಆ್ಯಂಡ್ ಪುನೀತ್ ಗೊತ್ತಿಲ್ಲ ಯಾಕೋ ಇತ್ತೀಚೆಗೆ ಸೊಪ್ಪು ತೊಗೊಳಕ್ಕೆ ಬಿಡೋದಿಲ್ಲ ಇಲ್ಲಿ ಬೆಂಗಳೂರಲ್ಲಿ. ಬೇಡ ಜಾನ್ವಿ, ಅದು ಆ ನೀರು ಈ ನೀರಲ್ಲೆಲ್ಲ ಬೆಳೆದಿರ್ತಾರೆ, ನಾವು ಊರಿಂದ ಬರಬೇಕಾದ್ರೆ ಅಲ್ಲಿಂದನೇ ತೊಗೊಂಬರೋಣ ಅಂತ ಹೇಳ್ತಾರೆ. ಸರಿ, ನುಗ್ಗೆ ಸೊಪ್ಪಾದರೂ ಗಿಡದಲ್ಲಿ ಬೆಳೆದಿರ್ತಾರಲ್ಲ, ಅದನ್ನಾದರೂ ತೊಗೊಳ್ಳೋಣ ಬಿಡಿ ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಬಂದಿದ್ದೆ. ತುಂಬ ಟೈಮೇ ಆಗಿಬಿಟ್ಟಿದೆ, ನಮ್ಮ ಮನೇಲಿ ಸೊಪ್ಪೇ ಮಾಡಿರಲಿಲ್ಲ. ಪುನೀತ್ಗೆ ಭಯ, ಬಿಕಾಸ್ ಅದರಲ್ಲಿ ಐರನ್ ಕಂಟೆಂಟ್ಸ್ ಎಲ್ಲ ಜಾಸ್ತಿ ಬರ್ತಿದೆ. ಅದು ಇದು ಒಂಥರ ತುಂಬ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದರೆ ಅಥವಾ ಯೂಟ್ಯೂಬಲ್ಲಿ ನ್ಯೂಸಲ್ಲಿ ನೋಡ್ತಾ ಇದ್ದರೆ ಸಾಕು, ಬರೀ ಅದೇ ಬರ್ತಾಯಿದೆ, ಸೊಪ್ಪು ಚೆನ್ನಾಗಿ ಬೆಳೀತಿಲ್ಲ ಅಂತ ಎಲ್ಲ.
ಸೊ ಅದಕ್ಕೇ ತರ್ತಾ ಇಲ್ಲ. ಆ್ಯಂಡ್ ಗೈಸ್ ಇದೊಂದು ಮಾತ್ರ ಹೇಳಿಬಿಡ್ತೀನಿ ಈ ರೆಸಿಪಿದು ಏನಪ್ಪ ಅಂದರೆ ಬಸ್ಸಾರಲ್ಲಿ ಒಂದು ಕುದಿ ಬಂತು ಅಂದರೆ ಬಸ್ಸಾರು ಅಷ್ಟೇ ಬಸ್ಸಾರು ರೆಡಿಯಾಗಿದೆ ಅಂತ. ತುಂಬ ಜಾಸ್ತಿ ಕುದಿಸ್ಬಾರ್ದು, ಅದ್ರದ್ದು ಟೇಸ್ಟ್ ಹೊಟ್ಟೋಗುತ್ತೆ. ಒಂದು ಕುದಿ ಬಂದ ತಕ್ಷಣ ಅದನ್ನ ಆಫ್ ಮಾಡಿಬಿಡಬೇಕು ಅಷ್ಟೇ. ಸೊ ಇಲ್ಲಿಗೆ ನಮ್ಮ ಬಸ್ಸಾರು ಕೂಡ ರೆಡಿ ಆಯಿತು. ನೋಡಿದ್ರಲ್ಲ ಏನೆಲ್ಲ ಹಾಕಿ ರುಬ್ಬಿದ್ವಿ ಅಂತ. ನಮ್ಮ ಊರ ಕಡೆ ಇದೇ ರೀತಿಯಾಗಿ ಬಸ್ಸಾರನ್ನ ಮಾಡೋದು. ಸೊ ನಿಮ್ಮ ಕಡೆ ಹೇಗೆ ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ ಆಯಿತಾ. ಮಂಡ್ಯ ಕಡೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ. ಹಾಗೆಯೇ ಪುನೀತ್ಗೆ ಬಂದುಬಿಟ್ಟು ಸೊಪ್ಪು ಹಾಗೆ ತಿನ್ನೋಕ್ಕೆ ಇಷ್ಟ ಆಗಲ್ಲ, ಅವ್ರಿಗೆ ಒಗ್ಗರಣೆ ಸೊಪ್ಪೇ ಬೇಕು ಯಾವಾಗಲೂ ಅಷ್ಟೇ. ಸೊ ಅದಕ್ಕೆ ಸ್ವಲ್ಪ ಸೊಪ್ಪು ಒಗ್ಗರಣೆಯನ್ನು ಕೂಡ ಮಾಡ್ತಾಯಿದ್ದೀನಿ. ನಾರ್ಮಲ್ ಸ್ವಲ್ಪ ಈರುಳ್ಳಿ, ಹೊಣಮೆಣ್ಸಿನ್ಕಾಯಿ, ಸ್ವಲ್ಪ ಸಾಸಿವೆ ಎಲ್ಲ ಹಾಕಿಬಿಟ್ಟು ಒಗ್ಗರಣೆ ಕೊಟ್ಬಿಟ್ಟು ಬೇಯಿಸಿಟ್ಟಿರುವಂಥ ಸೊಪ್ಪನ್ನ ಅದರೊಳಗೆ ಹಾಕಿ, ಮತ್ತು ಉಪ್ಪು ನಾನು ಇದು ಬೇಯಿಸಬೇಕಾದ್ರೆ ಹಾಕೋದೇ ಮರ್ತೋಗಿದ್ದೆ, ಅದಕ್ಕೆ ಸಾಂಬಾರಿಗೆ ಮತ್ತು ಪಲ್ಯಕ್ಕೆ ಆಮೇಲೆ ಹಾಕ್ತಾಯಿದ್ದೀನಿ. ಬಟ್ ಫಸ್ಟೇ ಹಾಕಿದರೆ ಇನ್ನೂ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಆ್ಯಂಡ್ ಬೇಗನೂ ಕೂಡ ಚೆನ್ನಾಗಿ ಬೇಯುತ್ತೆ, ಸೊಪ್ಪು ಆಗಲಿ ಅಥವಾ ಹುಳ್ಳಿಕಾಳಾಗಲಿ. ಸೊ ಇದೊಂದನ್ನ ಮಿಸ್ಟೇಕ್ ನಾನು ಮಾಡಿದೆ, ನೀವು ಮಾಡಬೇಡಿ ಅದನ್ನು. ಸೊ ಈ ಥರ ಸೊಪ್ಪು ಒಗ್ಗರಣೆ ಹಾಕಿ ಅದರಲ್ಲಿ ಸ್ವಲ್ಪ ಕಾಯಿ ತುರಿ ಹಾಕಿದ್ರೆ ಯಮ್ಮಿಯಾಗಿರುತ್ತೆ. ಡೆಫಿನೆಟ್ಲಿ ನೀವು ಕೂಡ ಮಾಡ್ಬೋದು, ಪ್ರತಿಯೊಬ್ಬರು ಆಲ್ಮೋಸ್ಟ್ ಮಾಡ್ತೀರಾ ಅಂದ್ಕೊತೀನಿ. ಬರ್ದೇ ಇರೋರಿಗೆ ಡೆಫಿನೆಟ್ಲಿ ಈ ರೆಸಿಪಿನ ಟ್ರೈ ಮಾಡಿ, ನಿಮಗೆ ಕೂಡ ಇಷ್ಟ ಆಗುತ್ತೆ. ಓಕೆನಾ. ಆ್ಯಂಡ್ ಎಸ್ ಗೈಸ್, ಸೊ ಈ ರೀತಿಯಾಗಿ ನಮ್ಮ ಇವತ್ತಿನ ಒಂದು ದಿನ ಸ್ಟಾರ್ಟ್ ಆಯಿತು. ಸೊ ಮುಂದೆ ಏನೆಲ್ಲ ಆಯಿತು ನೋಡಿ. ಓಕೆ ಗಾಯ್ಸ್, ಸೊ ಎಸ್ ನಮ್ಮ ನುಗ್ಗೆ ಸೊಪ್ಪು ಹುಳ್ಳಿಕಾಳು ಪಲ್ಯ ರೆಡಿ, ಹಾಗೂ ನುಗ್ಗೆ ಸೊಪ್ಪು ಹುಳ್ಳಿಕಾಳು ಬಸ್ಸಾರು ಕೂಡ ರೆಡಿ. ನೋಡ್ಬೋದು ಅನ್ನ ಕೂಡ ರೆಡಿಯಾಗಿದೆ. ಸೊ ನನ್ನ ಅಡುಗೆ ರೆಡಿಯಾಗಿದೆ. ಟೈಮ್ ಎಷ್ಟು ಗೊತ್ತಾ ಇವಾಗ? ಟೈಮ್ ಬಂದು 10:15 ಆಗ್ತಿದೆ. ಆ್ಯಂಡ್ ಆಲ್ರೆಡಿ ನಾನು ನನ್ನ ಲಂಚ್ನ ಪ್ರಿಪೇರ್ ಮಾಡಾಗಿದೆ. ಬಿಕಾಸ್ ಇವತ್ತು ಮಮ್ಮಿ ಮನೆಗೆ ಹೋಗಬೇಕು, ಒಂದು ಸ್ವಲ್ಪ ಮಮ್ಮಿ ಮನೆ ಹತ್ರ ಕೆಲಸ ಇದೆ. ಅದಾದಮೇಲೆ ಅಲ್ಲಿಂದ ನಂದು ಇನ್ನೂ ಲಿಟ್ರಲಿ ಇನ್ನೂ ಲೆಹಂಗಾ ಶಾಪಿಂಗ್ ಆಗಿಲ್ಲ ಅಂತ ಹೇಳಿದ್ನಲ್ಲ. ಸೊ ಶಾಪಿಂಗ್ ಇನ್ ದ ಸೆನ್ಸ್ ಲೆಹಂಗಾ ರೆಂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಅದು ಕೂಡ ಆಗಿಲ್ಲ, ಅದಕ್ಕೂ ಕೂಡ ಹೋಗಬೇಕು. ಅದಕ್ಕೆ ಬೇಗ ಮಾಡಿಟ್ಬಿಟ್ಟೆ. ಆ್ಯಂಡ್ ಫ್ರೆಂಡ್ಸ್, ಇವಾಗ ಒಂದು ಸ್ವಲ್ಪ ಹೊತ್ತಲ್ಲಿ ನನ್ನ ನೇಲ್ಸ್ ಎಕ್ಸ್ಟೆನ್ಷನ್ ಮಾಡೋಕ್ಕೆ ಬರ್ತಾರೆ. ಸೊ ಅದಕ್ಕಿಂತ ಮುಂಚೆ ಬೇಗ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿ ಆಗ್ತೇನೆ. ಸೊ ಎಸ್, ಫಸ್ಟ್ ಟೈಮ್ ನಾನು ನೇಲ್ ಎಕ್ಸ್ಟೆನ್ಷನ್ ಮಾಡಿಸ್ಕೊತಾ ಇದ್ದೀನಿ. ಯಾರ ಹತ್ರ ಮಾಡಿಸ್ಕೊತಾ ಇದ್ದೀನಿ, ಯಾವ ಥರ ಮಾಡಿಸ್ಕೊತಾ ಇದ್ದೀನಿ, ಪ್ರತಿಯೊಂದನ್ನು ಮುಂದೆ ಶೂಟ್ ಮಾಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ಬನ್ನಿ ಇವಾಗ ಬೇಗ ಕೆಲಸನ ಮುಗಿಸ್ಕೊಳ್ಳೋಣ. ಸೊ 5 ಮಿನಿಟ್ಸಲ್ಲಿ ಹಿಂಗಿದ್ದ ಕಿಚನ್ನ ಹೀಗೆ ಮಾಡಿದ್ದೀನಿ ನೋಡಿ. ಸೊ ಸಖತ್ತಾಗಿ ಮಿಂಚ್ತಾ ಇದೆ, ನೋಡ್ಬೋದು. ಫುಲ್ ಕಿಚನ್ ಅಂತೂ ತುಂಬ ಜಾಸ್ತಿ ಏನಿರಲಿಲ್ಲ, ಸ್ವಲ್ಪ ಎತ್ತಿಡಬೇಕಿತ್ತು ಅಷ್ಟೇ. ನನಗೇನಪ್ಪ ಅಂದರೆ ಕಿಚನ್ ಯಾವಾಗಲೂ ಹೀಗೆ ಮಿಂಚಬೇಕು, ಅವಾಗ ಇಷ್ಟ. ಓಕೆ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಆಯಿತು ಕೆಲಸ ಎಲ್ಲ. ಆ್ಯಂಡ್ ಇವಾಗ ನಾನು ಕೂಡ ರೆಡಿ ಆಗಿದ್ದೀನಿ. ಬಿಕಾಸ್ ನೇಲ್ ಆರ್ಟ್ ಮುಗಿಸ್ಕೊಂಡು ನಾನು ಮಮ್ಮಿ ಮನೆಗೆ ಕೂಡ ಹೋಗಬೇಕು. ಸೊ ಅದಕ್ಕೆ ಫಸ್ಟೇ ರೆಡಿ ಆಗಿಬಿಟ್ಟೆ. ಬಿಕಾಸ್ ನನಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ನೇಲ್ ಆರ್ಟ್ ಮಾಡಿಸ್ಕೊತಾ ಇರೋದಲ್ವ, ಅದು ಹೇಗೆ ಅನಿಸುತ್ತೆ ಏನು ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ರೆಡಿ ಆಗಿಬಿಟ್ಟಿದ್ದೀನಿ. ಆ್ಯಂಡ್ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಇಲ್ಲಿ ನೋಡ್ಬೋದು ಸಹನಾ ಅವ್ರು ಬಂದಿದ್ದಾರೆ. ಹಾಯ್ ಸಹನಾ. ಹಾಯ್ ಅಕ್ಕ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ, ನೀವು? ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಸಹನಾನೇ ಇವತ್ತು ನನಗೆ ನೇಲ್ ಆರ್ಟ್ ಮಾಡ್ತಾ ಇರೋದು. ಸಹನಾ, ನಿಮ್ದು ಇನ್ಸ್ಟಾಗ್ರಾಮ್ ಪೇಜ್ ಏನು? ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಬಂದು ಪ್ರಿಟಿ ನೇಲ್ ಗ್ಯಾಲರಿ ಅಂತ. ಪ್ರಿಟಿ ನೇಲ್ ಗ್ಯಾಲರಿ ಅಂತ. ಸೊ ನಾನು ಲಿಂಕ್ನ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ, ಅವಾಗ ಫುಲ್ ಡೀಟೇಲ್ ಗೊತ್ತಾಗುತ್ತೆ. ಆ್ಯಂಡ್ ಇವಾಗ ನೋಡೋಣ ಹೇಗೆ ಮಾಡ್ತಾರೆ ಏನು ಎತ್ತ ಅಂತ. ಸೊ ಫುಲ್ ಪ್ರಿಪರೇಷನಿಂದ ಬಂದಿದ್ದಾರೆ, ಬನ್ನಿ ತೋರಿಸ್ತೀನಿ ಯಾವ ರೀತಿಯಾಗಿ ಬಂದಿದ್ದಾರೆ ಫುಲ್ ಪ್ರಿಪೇರ್ ಆಗಿ. ಮಾಡಿಸ್ಕೊಂಡಿದ್ದೀರಾ ಅವತ್ತು? ಇಲ್ಲ, ಇದೇ ಫಸ್ಟ್ ಟೈಮ್ ಮಾಡಿಸ್ಕೊತಾ ಇರೋದು ನಾನು. ನಂಗೆ ತುಂಬ ಟೈಮಿಂದ ಆಸೆ ಇತ್ತು ಮಾಡಿಸ್ಕೋಬೇಕು ಅಂತ, ಬಟ್ ಟೈಮೇ ಆಗ್ತಿರ್ಲಿಲ್ಲ. ಸೊ ಎಸ್, ಇಲ್ಲಿದೆ ನೋಡಿ, ಸಹನಾ ಫುಲ್ ಪ್ರಿಪೇರ್ ಆಗಿ ಬಂದಿದ್ದಾರೆ. ನನಗೆ ಅದು ಹೇಗೆ ಪ್ರೊಸೀಜರ್ ಹೇಗಿರುತ್ತೆ ಅಂತಲೂ ಕೂಡ ಗೊತ್ತಿಲ್ಲ ಕರೆಕ್ಟಾಗಿ. ನೀರು ಪಾಲಿಶ್ ಎಲ್ಲ ತಿನ್ಕೊಂಡೇ ಬಿಟ್ಟಿರ್ತೀನಿ ನಾನು. ಅದೇ ಗುರುನೂ ಇರಲ್ಲ, ಅದಕ್ಕೆ ಬಂದಿರೋದು. ದಿಸ್ ಎಕ್ಸ್ಟೆನ್ಷನ್ಸ್ ಎಲ್ಲ ಬಂದಿರೋದೇ ನಮ್ಮ ಯಾರ್ಯಾರು ಗ್ರೋ ಮಾಡಲ್ಲ ನೇಲ್ಸು, ಆ ಥರ ಇರೋಕ್ಕೆ. ನಾ ಆಕ್ಚುಲಿ ನನ್ನ ಲಡ್ಡು ಬರ್ಡೇಗೆ ಎಕ್ಸ್ಟೆನ್ಷನ್ಸ್ನ ತರಿಸ್ಕೊಂಡಿದ್ವಿ ಆನ್ಲೈನಿಂದ. ಬಟ್ ಅದನ್ನ ನೋಡ್ಬಿಟ್ಟು ಏಪ್ಪ ಇದು ಹೇಗೆ ಹಾಕೊಳ್ಳೋದು ಅಂತ ಗೊತ್ತಾಗಂತೆ ಸರಿ ಆಯ್ತು ಬಿಡಿ, ಸುಮ್ಮನೆ ಗಮ್ಮೆಲ್ಲ ಕೊಟ್ಟಿರ್ತಾರೆ. ಬಟ್ ಅದು ಅಂದ್ರೆ ಆ ಎಕ್ಸ್ಟೆನ್ಷನ್ಸ್ ಏನಿದೆ ಅಂದ್ರೆ ಫಾರ್ ಟೆಂಪರರಿ. ಇವಾಗ ಈ ಒಕೇಶನ್ ಏನೋ ಇವಾಗ ಬರ್ತಿದೆ ನಾಳೆ ಅಂದ್ರೆ ಇವತ್ತಿದೆ ಅಂದ್ರೆ ಜಸ್ಟ್ ಅನ್ಸ್ಕೊಂಡು ಸುಮ್ಮನೆ ಇದು ಮಾಡ್ಕೊಬಿಡೋದು. ಬಟ್ ಇವಾಗ ನಾವು ಇದು ಮಾಡ್ತೀವಲ್ಲ, ಇದು ನಾವೆಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತೀವಿ ಅಲ್ಲಿವರೆಗೂ ಅಷ್ಟು ಚೆನ್ನಾಗಿದೆ. ಜಾಸ್ತಿ ಏನಾದ್ರೂ ನೀರಲ್ಲಿ ಆಡಿದ್ರೆ ಇದಾಗುತ್ತಾ? ತುಂಬಾ ಜಾಸ್ತಿ. ಇವಾಗ ಅಕ್ರಿಲಿಕ್ ಬಂದು ಸ್ವಲ್ಪ ನೀರಲ್ಲಿ ಆಡಿದ್ರು ಇರುತ್ತೆ, ಇಟ್ ಇಸ್ ಲಾಂಗ್ ಡ್ಯೂರೇಷನ್ ಬರಲ್ಲ. ಯೂಶಲಿ ಅಕ್ರಿಲಿಕ್ ನಾವೇನಾಗ್ತೀವಿ 1 month ವರೆಗೂ ಬರುತ್ತೆ.
ಏನು ಕೆಲಸ ಮಾಡಲಿಲ್ಲ ಆರಾಮಾಗಿ ಈಸಿಯಾಗಿ ಮಾಡ್ಕೊಂತೀನಿ 1 ಮಂತ್ 2 ಮಂತ್ವರೆಗೂ ಬರುತ್ತೆ. ಬಟ್ ಓನ್ಲಿ ತಿಂಗ್ ಅದು ಗ್ರೋ ಆಗುತ್ತೆ. ಸೊ ನಿಮ್ಮ ನೇಲ್ಸ್ ಗ್ರೋ ಆಗುತ್ತಲ್ಲ, ಸ್ವಲ್ಪ ನಿಮ್ಗೆ ಕಾಣುತ್ತೆ ಡಿಫ್ರೆನ್ಸ್, ಅಷ್ಟು ಬಿಟ್ರೆ ಇದ್ರಲ್ಲ. ಟೆಂಪರರಿ ಎಕ್ಸ್ಟೆನ್ಷನ್ಸ್ ಏನೋ 1 ವೀಕ್ ಅಷ್ಟೇ ವ್ಯಾಲಿಡಿಟಿ ನಾವು ಕೊಡೋದು. ನೀವು ನೀರು ಅದು ಇದು ಎಲ್ಲ ಆರ್ಡರ್ ಮಾಡಿದ್ರೆ ಬರೋ ಚಾನ್ಸಸ್ ಇರುತ್ತೆ, ಅಥವಾ ಜೋಳ ಎಲ್ಲಾದ್ರೂ ತಾಕ್ಸ್ಕೊಂಡ್ರೆ ಗ್ಲೂ ಬಂದ್ಬಿಡೋ ಚಾನ್ಸಸ್ ಆ ಥರ. ಅಷ್ಟು ಈಸಿಯಾಗಿ ಬರಲ್ಲ. ಸೊ ಹೀಗೆ ಸಹನಾ ಜೊತೆ ಮಾತಾಡಿಕೊಂಡು ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ. ಇದಕ್ಕೆ ಆ್ಯಕ್ಚುಲಿ ಬಂದು ಒಂದು 2 ಅವರ್ ತನಕ ನಾವು ಬೇಕಾಗುತ್ತೆ. ಸೊ ತುಂಬಾ ಚೆನ್ನಾಗಿ ಮಾಡಿಕೊಟ್ರು ಸಹನಾ ಅಂತಲೇ ಹೇಳ್ಬೋದು. ಹಾಗೂ ನಾನು ಜೊತೇಲಿ ಕೆಲಸ ಕೂಡ ಮಾಡ್ತಾ ಇದ್ದೆ, ನೋಡ್ಬೋದು ನೀವು. ಹಾಗೂ ನನಗೆ ಯಾವಾಗೆಲ್ಲ ಟೈಮ್ ಸಿಕ್ಕಿದ್ದು ನಾನು ಅವಾಗೆಲ್ಲ ಎಡಿಟಿಂಗ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಫುಲ್ 5 ಡೇಸ್ 6 ಡೇಸ್ ಏನಿತ್ತಲ್ಲ ಮದುವೆ ಟೈಮಲ್ಲಿ, ಪ್ರತಿದಿನವೂ ಅಷ್ಟೇ ನಂಗೆ ಎಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಸಿಗ್ತಾ ಅವಾಗ ಎಡಿಟಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಎಡಿಟಿಂಗ್ ಮಾಡಿದ್ದೀನಿ. ಬಟ್ ಸ್ಟಿಲ್ ನನ್ನಿಂದ ಜಾಸ್ತಿ ವೀಡಿಯೋಸ್ನ ಬೇಗ ಪೋಸ್ಟ್ ಮಾಡೋಕ್ಕಾಗಲಿಲ್ಲ. ನನಗೂ ಕೂಡ ಅದು ತುಂಬ ಬೇಜಾರಿದೆ. ಬಟ್ ಏನು ಮಾಡೋಕ್ಕಾಗಲ್ಲ ಅಲ್ವಾ. ಆ್ಯಂಡ್ ಹೇರ್ಸ್ ಇವಾಗ ನೋಡಿ ನೇಲ್ ಆರ್ಟ್ಗೆ ಎಲ್ಲ ಫುಲ್ ರೆಡಿ ಮಾಡ್ಕೊತಾ ಇದ್ದಾರೆ. ಫಸ್ಟ್ ಬಂದು ನಮ್ಮ ನೇಲ್ಸ್ನ ನೀಟಾಗಿ ಟ್ರಿಮ್ ಮಾಡಿಕೊಂಡು ಅದೊಂದು ಸ್ವಲ್ಪ ರಫ್ ಥರ ಮಾಡ್ಕೊತಾರೆ. ಅದಾದಮೇಲೆ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ. ಪಾಪ ಅವರು ಸಹನಾ ಅವರು ಕೆಲಸನೂ ಕೂಡ ಮಾಡ್ತಾರಂತೆ. ಆ್ಯಂಡ್ ಆಸ್ ಅ ಪಾರ್ಟ್ ಟೈಮ್ ಜಾಬ್ ಅವ್ರ ಪ್ಯಾಷನ್ ನೇಬಲ್ ಆಗಿದ್ದಾರೆ ಅಷ್ಟು. ಈ ಥರ ನೇಲ್ ಆರ್ಟ್ಸ್ ಕೂಡ ಮಾಡ್ತಾರೆ. ಸೊ ತುಂಬಾ ಚೆನ್ನಾಗಿ ಮಾಡಿಕೊಟ್ರು ಅಂತಲೇ ಹೇಳ್ಬೋದು. ನಾನು ಡೆಫಿನೆಟ್ಲಿ ರೆಕಮೆಂಡ್ ಮಾಡ್ತೀನಿ ಇವ್ರನ್ನ. ಬಿಕಾಸ್ ನನ್ನ ನೇಲ್ಸ್ ನೋಡಿದವರೆಲ್ಲ ಈ ತುಂಬ ಚೆನ್ನಾಗಿದೆ, ಸಖತ್ತಾಗಿ ಬಂದಿದೆ ಅಂತ ಕೂಡ ಹೇಳ್ತಾಯಿದ್ರು. ಫಸ್ಟ್ ಟೈಮ್ ಬೇರೆ ಮಾಡಿಸಿದ್ನಲ್ಲ, ನನಗೆ ಒಂಥರ ಸಖತ್ ಅಮೇಝಿಂಗಾಗಿ ಅನ್ನಿಸ್ತಾ ಇತ್ತು ಅದು. ಈಗ ಆಲ್ಮೋಸ್ಟ್ ಟ್ರಿಮ್ಮಿಂಗ್ ಮತ್ತು ಅದೊಂದು ಸ್ವಲ್ಪ ಶೇಪಿಂಗ್ ಅದು ಸ್ವಲ್ಪ ಇದ್ರ ಥರ ಮಾಡ್ತಾರಲ್ಲ ಅದೆಲ್ಲ ಕೂಡ ಆಯಿತು. ಇವಾಗ ನೇಲ್ಸ್ನ ಸ್ಟಿಕ್ ಮಾಡ್ತಾ ಇದ್ದಾರೆ, ಹಾಗೂ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ತಾರೆ ನೀಟಾಗಿ, ಡೆಡ್ ಸ್ಕಿನ್ಸ್ ಎಲ್ಲ ತೆಗೆದು. ಅದಾದ ನಂತರ ಇವಾಗ ನೇಲ್ಸ್ನ ಸ್ಟಿಕ್ ಆನ್ ಮಾಡ್ತಾ ಇದ್ದಾರೆ. ನಾನು ಮಾಡಿಸ್ಕೊಂಡಿದ್ದು ಬಂದು ಅಕ್ರಿಲಿಕ್ ನೇಲ್ಸ್ನ ಮಾಡಿದರು ನನಗೆ. ಸೊ ಅಕ್ರಿಲಿಕ್ ನೇಲ್ಸ್ ಕೂಡ ಅಷ್ಟೇ 1 ಮಂತ್ ತನಕನೂ ಇರುತ್ತೆ. ಅಕ್ಕ ತುಂಬ ನೀರಲ್ಲೆಲ್ಲ ಆಡಿದ್ರೆ 1 ಮಂತ್ ಇರುತ್ತೆ, ಇಲ್ಲಾಂದರೆ ಇನ್ನೂ ಜಾಸ್ತಿ ಇರುತ್ತೆ ಅಂತ ಹೇಳ್ತಾಯಿದ್ರು. ಹಾಯ್ ಮಗ್ನೆ, ಕಾಲು ಬಂದ್ಬಿಟ್ಟ. ಸೇ ಹಾಯ್. ಸ್ಟೇರ್ಸ್ ಬಂದಿ ನೀನು? ಲಿಫ್ಟ್ ಕಾಯ್ತಾ ಇತ್ತಪ್ಪ. ವಾವ್, ನೋಡ್ದಾರಿ ಅವನೇ ಫಸ್ಟ್ ಬಂದ್ಬಿಟ್ಟ. ನಾನೇ ಫಸ್ಟ್. ಇಲ್ಲ ನಾನೇ. ಮಗ್ನೆ, ಡಿಡ್ ಯು ಫಿನಿಶ್ ಯುವರ್ ಬ್ರೇಕ್ಫಾಸ್ಟ್? Yeah, in the bus. Why did you finish it in the bus? Why didn't you eat in the school? ಅಲ್ಲಿರು ಹಾಕ್ತಾರೆ. ಸುಮ್ಮನೆ ನೋಡಿ ನೇಲ್ಸ್ ಇಷ್ಟು ಇಲ್ಲಿ ಮಗ್ನೆ. ಅಪ್ಪುನಿ ಬನ್ರಿ ಒಂದು ಸೆಕೆಂಡು. ಅಮ್ಮ ನಂಗೆ ಭಯ ಬಂದ್ಬೇಡ. ಆಯ್ತು ಮಾಡು. ಪುನಿ ಪ್ಲೀಸ್ ಬನ್ರಿ. ಅಪ್ಪು ತೋರ್ಸೋಣ, ಇದು ತೋರಿಸ್ತೀನಿ ಅಪ್ಪನಿಗೆ. ಓಕೆ ಗೈಸ್, ಇವಾಗ ಪುನೀತ್ಗೆ ನಾನು ನನ್ನ ನೇಲ್ ಎಕ್ಸ್ಟೆನ್ಷನ್ನ ತೋರಿಸ್ತಾ ಇದ್ದೀನಿ. ಓಕೆನಾ? ರೆಡಿ? 1 2 3 ಗೋ. ಅಮ್ಮ ಹೇಗ್ರಿ ಇದೆ? ಹೆಂಗಿದೆ ಅಂತಂದ್ರೆ ಹೇಗಿದೆ? ಹೇಗೆ ಅನಿಸ್ತಿದೆ? ಅಮ್ಮ ನನ್ನ ಮುದ್ದೆ ಹೇಗೆ ಅನಿಸ್ತಿದೆ ಹೇಳ್ರಿ? ಯಾಕೆ ಅನಿಸಿದ್ರೆ ಆ ಥರ ಡ್ರಾಕುಲಾ ಥರ ಚಂದ ಮಗನ ಹೆಂಗ್ ಕಾಣಿಸ್ತಿದೆ? ಚೆನ್ನಾಗಿದೆ. ಚೆನ್ನಾಗಿದೆ ಅಂತ ನನ್ನ ಮಗಂಗೆ. ನೋಡಿ ಇಲ್ಲಿ ಗೈಸ್ ಹೇಗಿದೆ, ಹೇಗೆ ಕಾಣಿಸ್ತಿದೆ? ನನ್ನ ಮುದ್ದೆ ಬಂದ. ಅಲ್ಲ, ಮ್ಯಾರೇಜ್ ಇರೋದು ಇನ್ನೂ 3 ಡೇಸ್ ಇದೆ, ಈಗಲೇ ಮಾಡಿಸ್ಕೊಂಡ್ರೆ ಬಿಡಲ್ಲ ನಿಮಗೆ? ಏನು ಬಿಡಲ್ಲ. ಬಟ್ ಹೆಂಗಿದೆ ಇವಾಗ? ಬಿಲ್ಲಪ್ಪ ಇದು. ಇವಾಗ ನೀನೇ ಊಟ ತಿನ್ಸ್ಬೇಕು ನಂಗೆ. ನೋಡಿ ಹಿಂಗ್ ತಿನ್ನಕ್ಕಾಗಲ್ಲ ನಂಗೆ, ಹಿಂಗೆ ಎತ್ಕೊಂಡು ಒಳ್ಳೆ ಕೆಲಸ ತಿನ್ಬೇಡ. ಮಕ್ಳಿಗೆಲ್ಲ ನೀನೇ ತಿನ್ಸ್ಬೇಕು. ರೀ ಹಿಂಗ್ ತಿನ್ಸಕ್ಕಾಗಲ್ಲ. ನೋಡಿ ಇಲ್ಲಿ ಬಾಯೊಳಗೆ ಇದೇ ಅಲ್ಲ, ಹೋಗ್ತದೆ. ಇಷ್ಟು ಬೇಗ ಯಾರು ಮಾಡಿಸ್ಕೋತಾರೆ ಮತ್ತೆ? ನೋಡಿ ಇನ್ಯಾವ ಟೈಮಲ್ಲಿ ಇದೆ ಮಾಡ್ಸಕ್ಕೆ ಮತ್ತೆ? ಮತ್ತೆ ಏನ್ ದಿನ ನಿಂಗೆ ಊಟ ತಿನ್ನಿಸ್ತಾರೆ 3 ಡೇಸ್? 3 ಡೇಸ್ ನೀನೇ ಊಟ ತಿನ್ಸ್ಬೇಕು. ಸೋ ಬ್ಯೂಟಿಫುಲ್. ಚೆನ್ನಾಗಿದ್ಯಾ? ಇದ್ರ ಮೇಲೆ ಒಂದು ನೇಲ್ ಪಾಲಿಶ್ ಹಾಕ್ತಾರೆ ಕಣ್ರಿ. Wow, sticky. And this is also blue. ಅವ್ರ ರಿಯಾಕ್ಷನ್ ಪುನೀತ್ ರಿಯಾಕ್ಷನ್ ನೋಡಿ ಹೆಂಗಿದೆ. ಸರಿ, ಆಮೇಲೆ ತೋರಿಸ್ತೀನಿ ಬಿಡು ನಿಮಗೆ ನೇಲ್ ಪಾಲಿಶ್ ಎಲ್ಲ ಹಾಕಿದ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ. ಲಕ್ಷಿ ಪುನೀತ್ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ಲಕ್ಷ್ಮಿ ಕಡೆ ಬಾ. ಅವನು ಕ್ಯೂರಿಯಸ್ ಆಗಿದ್ದಾನೆ. ಪರವಾಗಿಲ್ಲ ಬಿಡಿ. ಇದೇನಾ? ತೋರಿಸು. ದಟ್ ಇಸ್ ಅ ಜೆಲ್. ಇಲ್ಲ, ಆ ಕಡೆ ಹೋಗಿ ನಿಂತ್ಕೊಮ್ಮ. ಲಕ್ಷಿ ಯು ಬ್ಲಾಕಿಂಗ್ ಎವ್ರಿಥಿಂಗ್. ಸಿ ಇವನಷ್ಟು ಇದ್ದಾಗ ನಾವೆಲ್ಲ ಇಷ್ಟೊಂದು ಇಂಗ್ಲಿಷಲ್ಲಿ ಮಾತಾಡ್ತಾರೆ.
ಬರ್ತಾ ಇದ್ದೀನಿ. ಚಿನ್ನಮ್ಮ ನೀನು ಹೋಗ್ಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಊಟ ಮಾಡು. ನಾನು ಒಬ್ಬನೇ ಊಟ ಮಾಡೋಕ್ಕಾಗಲ್ಲ. ಯಾಕಾಗಲ್ಲ? ಅಂತ ಇದೆಲ್ಲ ಇಟ್ಕೊಂಡಿದ್ದೀನಿ. ಸೊ ಈ ದೊಡ್ಡ ನೇಲ್ಸ್ ಎಸ್ ಕರ್ಕೊಳ್ಳತ್ತೆ ನೋಡಮ್ಮ. ಇದು ಏನಾಗುತ್ತೆ? ನಂಗೆ ನೋವು ಮಾಡ್ತಾ ಇರ್ತೆ. ಅಮ್ಮ ಏನ್ ಮಾಡ್ತಾವ್ರೆ? ಶೇಪ್ ಅಮ್ಮನ ಫಿಂಗರ್ಸ್ ಕಟ್ ಮಾಡ್ತಾರಂತೆ ಮಗ ಅಮ್ಮ ಫಿಂಗರು. ಇದನ್ನ ಕಟ್ ಮಾಡೋಣವಾ? ಸರಿ, ಇವಾಗ ಅಮ್ಮ ಫಿಂಗರ್ ಕಟ್ ಮಾಡ್ಬಿಟ್ರೆ ಏನ್ ಮಾಡೋದು? ಕಟ್ಟಾಗಲ್ಲ. ಏನ್ ಮಾಡ್ತೀಯ ನೀನು ಅವಾಗ ಲಕ್ಷಿತ್? ನನ್ಗೆ ಏನ್ ಮಾಡ್ತೀಯ? ಕಟ್ಟಾಗಲ್ಲ ಅದು. ಸರಿ, ಅವ್ರು ಏನಾದ್ರೂ ಅಮ್ಮ ಫಿಂಗರ್ ನ ಕಟ್ ಮಾಡಿದ್ರೆ ನೀನ್ ಏನ್ ಮಾಡ್ತೀಯ? ಏನಾಗುತ್ತೆ? ಕಟ್ ಮಾಡಿದ್ರೆ ನೀನ್ ಏನ್ ಮಾಡ್ತೀಯ ಹೇಳು? ಇದು ಕಟ್ಟಾಗಲ್ಲ. ಈ ಡ್ರಿಲ್ಲಿಂಗ್ ಮಷೀನ್ ಇಂದ ಕಟ್ ಮಾಡ್ಬಿಟ್ರೆ ಏನ್ ಮಾಡ್ತೀಯ? ಈ ಡ್ರಿಲ್ಲಿಂಗ್ ಮಗ್ನೆ ಕೀಪ್ ಇಟ್ ಡೌನ್. ಈ ಡ್ರಿಲ್ಲಿಂಗ್ ಮಷೀನ್ ನಲ್ಲಿ ಈ ನೈಲ್ಸ್ ಟೂತ್ ಮಾಡ್ಬಿಟ್ಟು ಟೇಬಲ್ ನ ಇಡು. ಈ ಡ್ರಿಲ್ಲಿಂಗ್ ಮಷೀನ್ ನಲ್ಲಿ ಸ್ಲೋ ಮಾಡ್ತಾರೆ. ಏನ್ ಮಾಡ್ತಾರಪ್ಪ? ಹಿಂಗೆ ಸ್ಪೂನ್ ಬಂದ್ಬಿಡ್ತಾ ನಿಂದು ಮಕ್ಕಳೇ. ಚುಟ್ಟ ಎಷ್ಟು ಚೆನ್ನಾಗಿದೆ. ಇದು ಬಾಂಟಿ. ಇವತ್ತು ಏನೇನು ಬರ್ಸೋದು ಮಗ್ನೆ? ವಾಟ್ ಡಿಡ್ ಯು ರೈಟ್? I'm playing. ವಾಟ್? I'm playing. Don't play, first answer Amma's question. Don't play with that, Lakshi. What? You can get hurt. No, it needs not me. Where are the animals? My animals in that I ಎಷ್ಟು ಇದೆ ಅಲ್ಲ. ಮೊನ್ನೆದು ಅಳ್ತಿದೆ ಅಂತ ಮತ್ತೆ animals ನಮ್ಮ ಮನೆಯಲ್ಲಿ. ನಿನಗೆ ಇಷ್ಟನ ಆನಿಮಲ್ಸ್ ಅಂದ್ರೆ? ವಿಚ್ ಇಸ್ ಯುವರ್ ಫೇವ್ರೆಟ್ ಆನಿಮಲ್? Tiger. Lakshi, you break it, please. No, you're not supposed I'm to. not breaking. ಹೇಳು. ಟೈಗರ್. Tiger. Ankylosaurus. It's a dinosaur. ಓಕೆ. Cheetah. It's an animal. ಏನೇನು? Cheetah is an animal. It is cheetah. Not cheetah. ಚಿಂದ. Cheetah is an animal. Cheetah also live in grasslands. ಇವನು ಎಲ್ಲ ಎಕ್ಸ್ಪ್ಲೇನ್ ಮಾಡ್ಬಿಡ್ತಾನೆ. ಯಾವ್ದ್ರ ಮಟ್ಟಿಗೆ ಇವ್ರಿಗೆ ಅನಿಮಲ್ಸ್ ಗೊತ್ತು ಅಂದ್ರೆ ಯಾವ್ದು ಎಲ್ಲಿರುತ್ತೆ? ಏನೇನೋ ಅನಿಮಲ್ಸ್ ನಮ್ಗೆಲ್ಲ ಅದ್ರ ಹೆಸರು ಆ ಥರ ಅನಿಮಲ್ ಇದೆ ಅಂತಾನು ಗೊತ್ತಿರಲ್ಲ. ಆ ಥರ ಅನಿಮಲ್ಸ್ ಎಲ್ಲ ಹೇಳಿ ಎಲ್ಲಿಂದ ಕಲ್ತ್ಕೊಂಡ ಅಂದಿಟ್ ಲೀಸ್ ಇನ್ ಗ್ಯಾಸ್ ಲೈನ್ ಅಂತೆಲ್ಲ? ಎಲ್ಲಿ ಕಲ್ತ್ಕೊಂಡೆ ಲಕ್ಷಿ ನೀನು ಅದೆಲ್ಲ? ಇದು ನೋಡ್ತೀನಿ. ಲಕ್ಷಿ ನೀನೇನ್ ನೋಡ್ಬೇಡವಾ? ನಾನು ನೋಡ್ತೀನಿ. ಲಕ್ಷಿ. ಅಮ್ಮ. ಓಕೆ ಗೈಸ್, ಸೊ ಶೇಪಿಂಗ್ ಎಲ್ಲ ಆಯಿತು ಆ್ಯಂಡ್ ನೋಡಿ ಇವಾಗ ಹೇಗೆ ಕಾಣಿಸ್ತಾ ಇದೆ ಅಂತ. ಆ್ಯಕ್ಚುಲಿ ಇವಾಗಲೂ ತುಂಬ ಪ್ರಿಟಿಯಾಗಿ ಕಾಣಿಸ್ತಾ ಇದೆ. ಝೂಮ್ ಮಾಡಿ ಅಲ್ವಾ? ಪ್ರಿಟಿಯಾಗಿ ಕಾಣಿಸ್ತಾ ಇದೆ ಈಗಲೂ. ಸೊ ಇವಾಗ ಯಾವ ಕಲರ್ ಶೇಡ್ ಹಚ್ಕೋಬೇಕು ಅಂತ ಇವಾಗ ಅಕ್ರಿಲಿಕ್ ಇದು ಇವಾಗ ಜಸ್ಟ್ ಇದು ಎಕ್ಸ್ಟೆನ್ಷನ್ ಹಾಕಿರೋದಕ್ಕೆ. ಓಕೆ, ಸೊ ನಾವು ಕಾಂಪೋನೆಂಟ್ ಮಾಡೋದ್ರಿಂದ ಅಕ್ರಿಲಿಕ್ ಆಗೋದು. ಸೊ ಇವಾಗ ಎಕ್ಸ್ಟೆನ್ಷನ್ ಅಷ್ಟೇ ಅಂತ ಆಗಿರೋದು. ಇವಾಗ ಇದ್ರ ಮೇಲೆ ಅಕ್ರಿಲಿಕ್ ಹಾಕ್ತಾರೆ. ಆ್ಯಕ್ಚುಲಿ ಲಕ್ಷಿತ್ ಬಂದಮೇಲಂತೂ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಅವ್ನು ಬಂದು ಪದೇ ಅದೇನು ಇದೇನು ಇದೇಂತಕ್ಕೆ ಅಂತೆಲ್ಲ ಒಂದಷ್ಟು ಕ್ವೆಶನ್ಸ್ನ ಕೇಳಿ ನನ್ನ ಹಾಗೂ ಸಹನ ತಲೆಗೂ ಕೂಡ ಊಟ ಬಿಟ್ಟ. ಆ್ಯಂಡ್ ಆಮೇಲೆ ಅವ್ರ ಅಪ್ಪನೂ ಕೂಡ ಊಟ ಮಾಡಿಸ್ತಾ ಇದ್ದಾರೆ. ಇನ್ನೂ ಬಟ್ಟೆನೂ ಚೇಂಜ್ ಮಾಡಿದಂತೆ ಹಾಗೆ ಊಟ ಕೂಡ ಮಾಡ್ತಾ ಇದ್ದಾನೆ ಅವನು. ಸರಿ ಮಾಡಿಸ್ಲಿ ಅಂತ ಹೇಳ್ಬಿಟ್ಟು ನಾನು ಕೂಡ ಸುಮ್ಮನೆ ಆಗಿದ್ದೆ. ಆ್ಯಂಡ್ ಇವಾಗ ಇಲ್ಲಿ ಬಂದು ಜೆಲ್ ಏನೋ ಅಪ್ಲೈ ಮಾಡ್ತಿದ್ದಾರೆ, ಅಂದರೆ ಅಕ್ರಲಿಕ್ ಏನೋ ಅಪ್ಲೈ ಮಾಡ್ತಾಯಿದ್ದಾರೆ ಅನಿಸುತ್ತೆ. ಸೊ ಎಸ್, ಈ ರೀತಿಯಾಗಿ ಈ ಒಂದು ಪ್ರೊಸೆಸ್ ಕಂಪ್ಲೀಟಾಗಿರುತ್ತೆ. ಸೊ ತುಂಬ ಟೈಮ್ ಪೇಷನ್ಸಾಗಿ ಕೂತ್ಕೋಬೇಕು. ಪೇಷನ್ಸ್ ಇರೋರಿಗಂತೂ ಮಸ್ತ್. ಬಟ್ ಏನಪ್ಪ ಅಂದರೆ ಒಂದು ಸತಿ ಮಾಡಿಸ್ಕೊಂಡ್ರೆ ಒಂದು ತಿಂಗಳು ತನಕನೂ ಆರಾಮಾಗಿರುತ್ತೆ. ಆ್ಯಂಡ್ ಅದಾದ ನಂತರ ನಾನು ಬಂದು ಚೂಸ್ ಮಾಡಿದಂಥ ಕಲರ್ ರೆಡ್ ಕಲರ್ನ ಚೂಸ್ ಮಾಡಿದೆ. ಬಿಕಾಸ್ ಇವಾಗ ಅರಿಶಿನ ಶಾಸ್ತ್ರ, ಮೆಹಂದಿ ಇರುತ್ತೆ, ಅಡುಗೆ ಮಾಡೋದು ಅದೆಲ್ಲ ತುಂಬಾ ಇರುತ್ತೆ. ಮದುವೆ ಮನೆ ಕೆಲಸ ಅಂದರೆ ತುಂಬ ಜಾಸ್ತಿನೇ ಇರುತ್ತೆ. ಸೊ ಲೈಟ್ ಶೇಡಿಗೆ ಹೋದರೆ ಅದು ಒಂಥರ ಆ ಶೇಡ್ಗೆ ಇವಾಗ ಬೈ ಚಾನ್ಸ್ ಅರಿಶಿನ ಶಾಸ್ತ್ರ ಮಾಡಬೇಕಾದ್ರೆ ಅದೊಂದು ಸ್ವಲ್ಪ ಕಲರ್ ಬಂದುಬಿಡುತ್ತಲ್ವ ಅಂತ ಹೇಳಿಬಿಟ್ಟು ನಾನು ಡಾರ್ಕ್ ಶೇಡಿಗೆ ಹೋದೆ. ಸೊ ದಟ್ ಅದರಲ್ಲಿ ಯಾವುದೇ ಕಲರ್ ಆಗಲಿ ಅದೇನೇ ಇಂಪ್ಯಾಕ್ಟ್ ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ಡಾರ್ಕ್ ಶೇಡಿಗೆ ಹೋದೆ. ಆ್ಯಂಡ್ ಈ ಒಂದು ಡಾರ್ಕ್ ಶೇಡ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಗೈಸ್. ಸೊ ನಾನು ಇವರ ಸಹನ ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಎಲ್ಲ ಟ್ಯಾಗ್ ಮಾಡಿರ್ತೀನಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ, ಹಾಗೂ ಸ್ಕ್ರೀನ್ ಮೇಲೆ ಕೂಡ ಹಾಕಿರ್ತೀನಿ. ನೀವು ಕೂಡ ಚೆಕ್ಔಟ್ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ.
ಸೊ ಈ ರೀತಿಯಾಗಿ ನನ್ನ ಒಂದು ನೇಲ್ ಎಕ್ಸ್ಟೆನ್ಷನ್ಸ್ನ ಮಾಡಿಸ್ಕೊಂಡೆ. ಸೊ ಫಸ್ಟ್ ಟೈಮ್ ಮಾಡಿಸಿದ್ದು ನಾನು, ಬಟ್ ಫಸ್ಟ್ ಟೈಮೇ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಫೀಲ್ ಆಯಿತು. ಡೆಫಿನೆಟ್ಲಿ ಇನ್ನು ಮುಂದೆ ಆಗಾಗ ಮಾಡಿಸ್ಕೊತಾನೆ ಇರೋಣ ಅಂತ ಅಂದ್ಕೊತಾ ಇದ್ದೆ ನಾನು ಕೂಡ. ಹಾಗೂ ಸೆಲ್ಫ್ ಗ್ರೂಮಿಂಗ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಜವಾಗ್ಲೂ ಇವಾಗ ಗೊತ್ತಾಗ್ತದೆ. ಯಾಕೆಂದರೆ ಆ ಒಂದು ಬರೀ ನೇಲ್ಸ್ ಒಂದು ಸ್ವಲ್ಪ ಚೆನ್ನಾಗಿದ್ದಾಗಿದ್ದಕ್ಕೆ ಏನೋ ಒಂಥರ ಖುಷಿ ಆಗ್ತಾಯಿತ್ತು, ಒಂಥರ ಮನ್ಸಿಗೆ ಮಸ್ತ್ ಅನ್ನಿಸ್ತಾ ಇತ್ತು. ಓಕೆ ಗಾಯ್ಸ್, ಸೊ ಎಸ್, ನನ್ನ ನೇಲ್ ಎಕ್ಸ್ಟೆನ್ಷನ್ ರೆಡಿ ಆಗಿದೆ. ಹೇಗೆ ಕಾಣಿಸ್ತಾ ಇದೆ? ತುಂಬ ಪ್ರಿಟಿಯಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಸಹನಾ, ತುಂಬಾ ಚೆನ್ನಾಗಿ ಬಂದಿದೆ, ತುಂಬ ಖುಷಿ ಆಯಿತು. ಆ್ಯಂಡ್ ಸಖತ್ತಾಗಿ ಬಂದಿದೆ. ಲೈಕ್ ಲಿಟ್ರಲಿ ಫಸ್ಟ್ ಟೈಮ್ ನಾನು ಮಾಡಿಸಿದ್ದು ಆ್ಯಂಡ್ ಮಸ್ತ್ ಕಾಣಿಸ್ತಿದೆ. ಇನ್ನೊಂದ್ಸತಿ ನ್ಯೂಡಲ್ಲಿ ಮಾಡಿಸ್ತೀನಿ. ಮಾಡಿಸಿ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಕ್ಕೆ ಡೆಫಿನೆಟ್ಲಿ ನಾನು ತುಂಬ ಜನಕ್ಕೆ ರೆಫರ್ ಮಾಡ್ತೀನಿ. ನೀವು ಏನಾದರೂ ಮಾಡಿಸ್ಕೋಬೇಕು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಮತ್ತು ಇನ್ಸ್ಟಾಗ್ರಾಮ್ ID ಎಲ್ಲನೂ ಹಾಕಿರ್ತೀನಿ. ಆರಾಮಾಗಿ ಮಾಡಿಸ್ಕೋಬೋದು. ಮತ್ತು ನಾನು ತುಂಬ ರೀಸನೇಬಲ್ ಪ್ರೈಸ್ ಅಂತ ಅನ್ನಿಸ್ತು. ಸೊ ಡೆಫಿನೆಟ್ಲಿ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ನನಗಂತೂ ಚಿಕ್ಕ ಮಕ್ಕಳು ಅದೇನೋ ಒಂದು ಕ್ಲಿಪ್ ಇಟ್ಟಾಗ ಹೆಂಗೆ ಮುಟ್ಕೊಂಡು ನೋಡ್ತಾ ಇರ್ತಾರೆ, ಆ ಥರ ಬರೀ ನಾನು ನೇಲ್ಸ್ನೇ ನೋಡ್ತಾ ಇದ್ದೀನಿ ಅವಾಗಿಂದ. ಇಷ್ಟ ಆಯ್ತಾ ನಿಮಗೆ? ತುಂಬ ಜಾಸ್ತಿ ಇಷ್ಟ ಆಯಿತು. ತುಂಬ ಪ್ರಿಟಿಯಾಗಿ ಕಾಣಿಸ್ತಾ ಇದೆ. ಮತ್ತು ಎಷ್ಟು ಡೀಟೇಲ್ ಆಗಿ ನಿಧಾನಕ್ಕೆ ಪ್ರತಿಯೊಂದೂ ತುಂಬ ಚೆನ್ನಾಗಿ ಮಾಡಿದ್ರು. ಸೊ ಅದೇ ಖುಷಿ. ಥ್ಯಾಂಕ್ ಯು ಸೋ ಮಚ್. ಓಕೆ ಗಾಯ್ಸ್, ಸೊ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಪ್ಯಾಕಿಂಗ್ ಆಯಿತು. ಬಟ್ಟೆಗಳೆಲ್ಲ ಪ್ಯಾಕ್ ಆಯಿತು. ಆ್ಯಂಡ್ ನನ್ನ ಸೀರೆಗಳು, ಮಕ್ಕಳು ಬಟ್ಟೆಗಳು ಎಲ್ಲ ಅಲ್ಲೇ ಇದೆ. ಬರೀ ಮಕ್ಕಳದು ಮುಹೂರ್ತ ಬಟ್ಟೆ ಮಾತ್ರ ಇಲ್ಲಿದೆ ಅಷ್ಟೇ. ಆ್ಯಂಡ್ ನನ್ನ ಮುಹೂರ್ತದ ಸೀರೆ ಮತ್ತು ಶಾಸ್ತ್ರಗಳಿಗೆಲ್ಲ ಹಾಕೋತಿರಲ್ಲ ಆ ಸೀರೆ ಎಲ್ಲ ಅಲ್ಲೇ ಇದೆ. ಸೊ ಎಸ್, ಪ್ಯಾಕಿಂಗ್ ಈಸ್ ಡನ್. ಆ್ಯಂಡ್ ಒಂದು ಸ್ವಲ್ಪ ಇನ್ನೂ ಬೇರೆ ಬೇರೆ ಐಟಮ್ಸ್ ಎಲ್ಲ ತೊಗೊಬೇಕಿತ್ತು, ಅದನ್ನು ಕೂಡ ಪ್ಯಾಕ್ ಮಾಡಿ ಇಡ್ತಾ ಇದ್ದೀನಿ. ನಾನಿವಾಗ ಹೊರಟೋದ್ರೆ ಮತ್ತೆ ನಾಳೆ ಬರೋದಿಲ್ಲ. ಆ್ಯಂಡ್ ಪುನೀತ್ ಎಲ್ಲನೂ ತೊಗೊಂಬರ್ಬೇಕು. ಸೊ ಅವ್ರಿಗೆ ಒಂದು ಕಡೆ ಎಲ್ಲ ಪ್ಯಾಕ್ ಮಾಡಿ ಇಟ್ಟು ಕೊಟ್ಬಿಡ್ತೀನಿ. ಸೊ ಗೊತ್ತಾಗುತ್ತೆ ಅವ್ರಿಗೆ. ಹಾಗೂ ಇಲ್ಲಿ ನನ್ನ ಮೇಕಪ್ ಐಟಮ್ಸ್ ಪ್ಯಾಕ್ ಮಾಡ್ತಾ ಇದ್ದೀನಿ ಗೈಸ್. ನನ್ನ ಮೇಕಪ್ ಸ್ಟಫ್ ನಾನು ರೆಗ್ಯುಲರಾಗಿ ಯೂಸ್ ಮಾಡೋದು. ರಿಸ್ಕ್ ಏನು ತೊಗೊಳೋದಿಲ್ಲ. ರೆಗ್ಯುಲರಾಗಿ ಏನು ಯೂಸ್ ಮಾಡ್ತೀನೋ ಅದನ್ನೇ ತೊಗೊಳ್ಳೋಣ ಅಂದ್ಕೊಂಡು ಸ್ವಲ್ಪ ಮೆಸ್ನ ಅವಾಯ್ಡ್ ಮಾಡಿ. ಈ ಕಡೆ ಸ್ವಲ್ಪ ಮೆಸ್ಸಿ, ಇದೂ ಕೂಡ ಮೆಸ್ಸಿನೇ, ಅವಾಯ್ಡ್ ಮಾಡಿ ಅಷ್ಟೇ. ಆ್ಯಂಡ್ ಪರ್ಫ್ಯೂಮ್ ತೊಗೋಬೇಕು. ಸೊ ನಾನು ಇದನ್ನು ತಗೊಳ್ಳೋಣ ಅನ್ಕೋತಾ ಇದ್ದೀನಿ. ಹರ್ಕೋಯಿ ಬ್ರ್ಯಾಂಡ್ ಅಂತ. ಇದು ಸಕ್ಕತ್ತಾಗಿದೆ. ಇದು ಚೆನ್ನಾಗಿದೆ. ನನಗೆ ಆ್ಯಕ್ಚುಲಿ ರೆಗ್ಯುಲರಾಗಿ ನಾನು ಇದನ್ನು ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ ಇದು, ಸಕ್ಕತ್ತಾಗಿ ಗಮ್ ಅನ್ನುತ್ತೆ. ಇನ್ನೊಂದು ಕೂಡ ಇದೆ. ಇವಾಗ ಜಸ್ಟ್ ಇದ್ರದ್ದು ಬಾಕ್ಸ್ನ ಓಪನ್ ಮಾಡಿದೆ ಇದನ್ನು ತಗೊಳ್ಳೋಣ ಅಂತ. ಬಟ್ ನನಗೆ ಸದ್ಯ ಕಣ್ಣೊಳಗೆ ಹೋಗಿಲ್ಲ. ಇದು ಸ್ಮೆಲ್ ಚೆನ್ನಾಗಿದೆ ಒಂದು ಸ್ವಲ್ಪ. ಆದರೆ ಕುಡ್ದೋಗ ಮೇಲೆ ಬರುತ್ತಲ್ಲ ಸ್ಮೆಲ್ಲು, ಆ ಥರ ಇದೆ. ಯಾರಾದರೂ ಬೇಡ, ಕುಡ್ದೋರ್ಗ ಮೇಲೆ ಬರುತ್ತಲ್ಲ ಆ ಥರ ಇದೆ ಸ್ಮೆಲ್ಲು. ಹಚ್ಕೊಂಡು ಹೋಗ್ಬಿಟ್ಟು ಅವು ಇದು ನೀರು ಕುಡ್ಕೊಂಡು ಬಂದಿದ್ದೆ ಅನ್ಕೊಬಿಟ್ಟು ಅದು. ಸೊ ಇದು ತಗೊಳ್ಳೋದು ಇದೇ ತಗೋತೀನಿ. ಇದು ಬಂದು ಹರ್ಕೋಯ್ದು ಟರ್ನ್ ಹೆಡ್ಸ್ ಅಂತ ಪರ್ಫ್ಯೂಮ್. ಇದು ಚೆನ್ನಾಗಿದೆ, ಇದನ್ನ ತಗೊತಾ ಇದ್ದೀನಿ. ಇನ್ನೇನು ತಗೋಬೇಕು ನಾನು? ನನ್ನ ಬ್ಲಷ್ ಅಂತೂ ಅಲ್ಲಿದೆ, ಮಮ್ಮಿ ಮನೇಲಿದೆ ನನ್ನ ಬ್ಲಷ್ ಪ್ಯಾಲೆಟ್ ಅದೆಲ್ಲ. ಸೊ ಅದು ಅಲ್ಲಿಂದ ಎತ್ಕೊತೀನಿ ಅಷ್ಟೇ ಗೈಸ್. ಎಲ್ಲ ತಗೊಂಡಿದ್ದೀನಿ. ನನ್ನ ಕ್ರೀಮ್, ನನ್ನ ಸನ್ಸ್ಕ್ರೀನ್, ನನ್ನ ಮಾಯಿಶ್ಚರೈಸರ್, ಮತ್ತು ನನ್ನ ಒಂದು 2-3 ಲಿಪ್ಸ್ಟಿಕ್ಸು, ನೇಲ್ ಪೇಂಟ್ ನೇಲ್ ಆರ್ಟ್ ಮಾಡಿಸ್ತೀರಾ ಅಂದರೂ ನೇಲ್ ಪೇಂಟ್, ಏಕೆಂದರೆ ಕಾಲಿಗೆ ನೇಲ್ ಆರ್ಟ್ ಮಾಡಿಸಿಲ್ಲ. ಆ್ಯಂಡ್ ಇದು ನೋಡಿ ನನ್ನ ಕೈ ಹೇಗೆ ಕಾಣಿಸ್ತಿದೆ ಕಾಮೆಂಟ್ ಮಾಡಿ ತಿಳಿಸಿ. ಚೆನ್ನಾಗಿ ಅನ್ನಿಸ್ತಿದೆ. ಆ್ಯಕ್ಚುಲಿ ಇದು ಕ್ಯಾಮ್ರಾದಲ್ಲಿ ನೋಡೋದಕ್ಕಿಂತ ರಿಯಲಿ ನೋಡೋಕೆ ತುಂಬ ಚೆನ್ನಾಗಿ ಅನ್ನಿಸ್ತಿದೆ. ಇವಾಗ ಈ ಥರ ಎಲ್ಲ ಮಾಡ್ಕೊಂಡು ಮಾತಾಡೋದು ಇನ್ನೂ ಚೆಂದ ಅನ್ನಿಸ್ತಾ ಇದೆ. ಕೆಲವೊಬ್ರಿಗೆ ಇರಿಟೇಟ್ ಆಗ್ಬೋದು, ನನಗೆ ಇಷ್ಟ, ಅದಕ್ಕೆ ಹಂಗೆ ಮಾಡ್ಕೊಳ್ತಾ ಇದ್ದೀವಿ. ಚೆನ್ನಾಗಿ ಅನ್ಸುತ್ತೆ ಒಂದೊಂದ್ಸತಿ. ಸೊ ಎಸ್, ಇದು ಡನ್, ಆಲ್ಮೋಸ್ಟ್ ಡನ್ ಗೈಸ್. ಆಲ್ಮೋಸ್ಟ್ ನಾಟ್ ಡನ್ ಗೈಸ್, ಬಿಕಾಸ್ ನನ್ನ ಬ್ಯಾಂಗಲ್ಸ್ ಏನೂ ಜೋಡಿಸಿಲ್ಲ. ನೋಡೋಣ, ನನಗೆ ಹೋದ್ಮೇಲೆ ಜೋಡಿಸ್ತೀನಿ.
ಬ್ಯಾಂಗಲ್ಸ್ ಕೂಡ ಡನ್. ನನ್ನ ಡಾಬ್ ಚಿಕ್ಕ ಡಾಬ್ ಇದೆ, ಇಟ್ಕೊಂಡಿದ್ದೀನಿ ಇರಲಿ ಅಂತ. ಸೊ ಇದು ಬಂದು ನನ್ನ ಪ್ಯಾಕಿಂಗ್. ಇಲ್ಲೆಲ್ಲ ಫುಲ್ ನಮ್ಮ ಬಟ್ಟೆ ಇದೆ, ಇಲ್ಲೆಲ್ಲ ಫುಲ್ ಮಕ್ಕಳ ಬಟ್ಟೆ ಇದೆ. ಆ್ಯಂಡ್ ಪುನೀತದು ಅಷ್ಟೇ ಬರೀ ಡೈಲಿ ವೇರ್ ತಗೊಂಡಿದ್ದೀನಿ, ಬಿಕಾಸ್ ಅವ್ರು ಇನ್ನೂ ಹೊಸ ಬಟ್ಟೆನೇ ತಗೊಂಡಿಲ್ಲ. ಸೊ ಅವ್ರು ತಗೊಂಡಾಗ ಇಟ್ಕೊಳ್ಳೋದು. ಪುನೀತ್ ನೋಡ್ರಿ, ನೀನು ಬರೀ ಡೈಲಿ ವೇರ್ ತಗೊಂಡಿದ್ದೀನಿ. ಒಂದೆರಡು ಶರ್ಟ್ ಕೊಡು ಪುನೀ. ಪ್ಯಾಂಟ್ ಎಲ್ಲ ತಗೋಬತ್ತೀನಿ. ಹೆಂಗೆ ತಗೋತಿ? ಪ್ಯಾಂಟ್ ತಗೋಬೇಕು. ಇದಕ್ಕೆ ನಂದು ಅದ್ರದ್ದು ಫಾರ್ಮಲ್ಸ್ ಪ್ಯಾಂಟ್ಗಳಿಲ್ವ, ಪ್ಯಾಂಟ್ ಎಲ್ಲ ಹಾಕೋಬೇಕು. ಅವೆಲ್ಲ ತಗೋತೀನಿ ನೋಡಿ. ಆ್ಯಂಡ್ ಇದೊಂದು ಸೀರೆ, ಇದು ಬಂದು ನಾನು ಸೊ ಈ ಒಂದು ಸ್ಯಾರಿ ಬಂದು ನಾನು ಅರ್ಶಿನ ಶಾಸ್ತ್ರಕ್ಕೆ ಹಾಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಇದು ಹಿಂಗಿದೆ. ಪುನೀ ನಿನ್ನ ಸೌಂಡ್ ಕಡಿಮೆ ಕೊಡ್ರಿ, ನಾನು ಇಲ್ಲಿ ಮಾತಾಡ್ತಾ ಇಲ್ವಾ? ಅರ್ಶಿನ ಶಾಸ್ತ್ರಕ್ಕೆ ಬಟ್ಟೆ ಮತ್ತೆ ಚೇಂಜ್ ಆಯಿತು. ಅರ್ಶಿನ ಶಾಸ್ತ್ರಕ್ಕೆ ನಾನು ಈ ಸೀರೆನ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಇದು ಈ ಥರ ನೇವಿ ಬ್ಲೂ ವಿತ್ ಯೆಲ್ಲೋ ಕಲರ್. ಸೊ ಎಲ್ಲ ಹಳೆ ಸೀರೆನೇ ಮತ್ತೆ ಮತ್ತೆ ರಿಪೀಟ್ ಟೆಲಿಕಾಸ್ಟ್ ಮಾಡ್ತಾ ಇದ್ದೀನಿ. ಇದನ್ನು ನನ್ನ ಗಂಡಿಗೆ ಹೇಳ್ತಾ ಇದ್ದೀನಿ ಬ್ಯಾಕ್ ಕ್ಯಾಮ್ರಾದಲ್ಲಿ. ನಾನು ದುಡ್ಡು ವೇಸ್ಟ್ ಮಾಡ್ತಾ ಇಲ್ಲ ಗಂಡ, ನಾನು ದುಡ್ಡು ವೇಸ್ಟ್ ಮಾಡ್ತಾ ಇಲ್ಲ, ಮತ್ತೆ ಅದೇ ಸೀರೆನೇ ಉಟ್ಕೋತಾ ಇದ್ದೀನಿ. ಅರ್ಥ ಆಯ್ತಾ? ಒಳ್ಳೆ ಬುದ್ಧಿ ಕೊಟ್ಟಿದ್ದೇವೆ. ಸೊ ಎಸ್, ತುಂಬ ಚೆನ್ನಾಗಿದೆ ಈ ಸೀರೆ, ನನ್ನ ಫೇವ್ರೆಟ್. ಒಂದು ಸತಿನೋ 2 ಸತಿನೋ ಹುಟ್ಟಿದ್ದೀನಿ ಅಷ್ಟೇ, ಬಟ್ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇದನ್ನೇ ಉಟ್ಕೋತಾ ಇದ್ದೀನಿ. ಬಟ್ ಏನಪ್ಪ ಅಂದರೆ ಇದ್ರದ್ದು ಬ್ಲೌಸ್ ಆಗಲ್ಲ. ಮಮ್ಮಿ ಹತ್ರ ಸೇಮ್ ಕಲರ್ ಬ್ಲೌಸ್ ಇದೆ, ಸೊ ಅದನ್ನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಇದು ಉಟ್ಕೊಂಡಾಗ ತೋರಿಸ್ತೀನಿ. ತುಂಬ ಚೆನ್ನಾಗಿ ಕಾಣುತ್ತೆ. ಬರೀ ಈ ಕಡೆ. ಲಕ್ಷಿ, ಇದ್ರದ್ದು ಬ್ಲೌಸ್ ಈ ಥರ ಇದೆ. ಅವಾಗ ಈ ಥರ ಹೊಲಿಸಿದ್ದೆ, ಇವಾಗ ಆಗಲ್ಲ ಬ್ಲೌಸು. ಆ್ಯಕ್ಚುಲಿ ನಿಮ್ಗೆ ಗೊತ್ತಾ ಬ್ಲೌಸ್ ಮೆಷರ್ಮೆಂಟ್ ಹೆಂಗೆ ಮಾಡೋದು ಅಂತ? ಸುಮ್ಮನಿರೋ. ಆ ಎಂಡಿಂದ ಈ ಎಂಡ್ ತನಕ ಇಟ್ಕೋಬೇಕು. ಹಿಂಗೆ ಇಟ್ಕೊಂಡಾಗ ಓಕೆ ಗಾಯ್ಸ್, ಇದಷ್ಟು ಬಂದು ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅನಿಸಿರುತ್ತೆ. ಹಾಗೂ ಸ್ವಲ್ಪ ಇನ್ಫಾರ್ಮೇಷನ್ನ ಶೇರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ, ಅದು ಕೂಡ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಹಾಗೂ ನಮ್ಮ ಪ್ಯಾಕಿಂಗ್ ಎಲ್ಲ ಕೂಡ ಮುಗೀತು. ಸೊ ಇನ್ನು ಮುಂದೆ ಬರೀ ಮದುವೆ ವ್ಲಾಗ್ಸೇ ಬರೋದು. ಸೊ ಕಂಪ್ಲೀಟಾಗಿ ಎಂಜಾಯ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಎಸ್ ಗಾಯ್ಸ್, ಇವತ್ತಿನ ವೀಡಿಯೋನಲ್ಲಿಗೆ ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಹ್ಯಾಪಿಯಾಗಿರಿ, ಖುಷಿಯಾಗಿರಿ, ಪಾಸಿಟಿವಿಟಿನ ಸ್ಪ್ರೆಡ್ ಮಾಡಿ. ಬಾಯ್.